ಇದು 4 ದಶಕಗಳ ಹೋರಾಟ. ದಲಿತ ಹಿಂದುಳಿದ ವರ್ಗದವರಲ್ಲಿ 4 ದಶಕಗಳ ಹೋರಾಟ. ಈಗ 4 ದಶಕಗಳ ಹೋರಾಟ ಮಾಡ್ಕೊಂಡು ಬಂದರೂ ಇಲ್ಲಿವರೆಗೂ 11%, ಕೇವಲ 11% ಒಲಿಸುವಲ್ಲಿ ವಿಫಲವಾಗಿದೆ ಸರ್ಕಾರ. ಕೇವಲ 11% ದಲಿತರು ಈಗ ಆಲ್ಮೋಸ್ಟ್ ಆಲ್ ದಲಿತರು ಎಲ್ಲರೂ ಉಳುಮೆ ಮಾಡ್ತಂತ ಅದ್ರ ಮೇಲೆ ಆರ್ಥಿಕವಾಗಿ ಅವಲಂಬನೆ ಆಗಿರ್ತಾರೆ. ಕುಟುಂಬಗಳು ಅವಲಂಬನೆ ಆಗ್ಯಾವ. ಅವ್ರಿಗೆ ಈ ಫಾರೆಸ್ಟ್ ಆಫೀಸರ್ ಆಗಲಿ ಇವರು ಆಗಲಿ ಎಲ್ಲರೂ ಕೊಡ್ಕೊಂಡು ಹೊಕ್ಕಳಿಸುವಂಥ ಇದು ಮಾಡತ್ತಾರೆ. ಅವರಿಂದ ಹೇಳ್ಬೇಕಂತ ದಲಿತರು ಭಾಳ ನ್ಯಾಯ ಆಗತೈತಿ. ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರಾದ ಮಾವಳಿ ಶಂಕರಣ್ಣರ ನೇತೃತ್ವದೊಳಗೆ ಇಡೀ ರಾಜ್ಯದ ತುಂಬ ಎಲ್ಲ ತಾಲೂಕು ಆಫೀಸ್ ಮುಂದೆ ನಾವು ಈ ಧರಣಿ ಮಾಡತ್ತೀವಿ. ನೀವೇನಾದರೂ ಸರ್ಕಾರದವರು ಏನಾದರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಬೆಂಗಳೂರು ಚಲೋ ಈ ಕಾರ್ಯಕ್ರಮವನ್ನು ನಾವು ಹಾಕ್ಕೊತೀವಿ. ಈಗ ಎಚ್ಚೆತ್ತುಕೊಳ್ಳಿ. ದಲಿತರಿಗೆ ಆಗ್ತಿರೋ ಅನ್ಯಾಯಗಳನ್ನು ನೀವು ಸ್ವಲ್ಪ ಗಮನ ಹರಿಸಿ. ದಲಿತರ ಕಡೆ ಹಿಂದುಳಿದ ವರ್ಗದವರು ಅದರ ಎಷ್ಟೋ 4 ದಶಕಗಳಿಂದ ಸ್ವಾತಂತ್ರ್ಯ ಬಂದ ಸುತ್ತ ಎಷ್ಟೋ ಮಂದಿ ಈಗ ಅದು ಉಳುಮೆ ಮಾಡ್ತಾ ಇದ್ರೆ ಅದು ವಿಪರ್ಯಾಸ ಏನಂದ್ರೆ ಅವ್ರ ಹೆಸರೇ ಇಲ್ಲ, ಅವ್ರ ಹೆಸರಲ್ಲೇ ಜಮೀನು ಇಲ್ಲ. ಮಾಡಕತ್ರ ಫಾರೆಸ್ಟ್ ಅವ್ರು ಬರ್ತಾರೆ, ಇದು ನಮ್ಮ ಜಾಗ ಐತಿ ಹೊರಗೆ ಹೋಗ್ರಿ ಅಂತ ನೋಟಿಸ್ ಕಳಿಸ್ತಾರೆ. ಇವ್ರು ಬರ್ತಾರೆ, ಪಟ್ಟಿ ಜಮೀನು ಇದು ನಮ್ದು ಐತಿ ನೀವು ಹೋಗಂತಾರೆ. ಎಲ್ಲಿ ಹೋಗ್ಬೇಕ್ರಿ ಅವರು ದಲಿತರು? ಅವ್ರ ಮುಂದೆ ಇಡೀ ಫ್ಯಾಮಿಲಿ ಇಡೀ ಎಲ್ಲ ಕುಟುಂಬ ಅದ್ರ ಮೇಲೆ ಅವಲಂಬಿತವಾಗಿದೆ. ಆರ್ಥಿಕವಾಗಿ ಬರೀ ಸರ್ಕಾರ ಹೇಳ್ತೆ SC ST ಅವರು ಆರ್ಥಿಕವಾಗಿ ಮುಂದೆ ಬರ್ರಿ ಅಂತಾರೆ. ಆರ್ಥಿಕವಾಗಿ ಮುಂದೆ ಬರ್ರಿ ಅಂತ ಈ ಥರ ಮಾಡಿದ್ರೆ ಎಲ್ಲಿ ಬರ್ತಾರೆ ಮುಂದೆ? ಎಷ್ಟು ಅವರಿಗೆ ಏನೋ ಸೌಲಭ್ಯಗಳು ಕೊಡಬೇಕಲ್ಲ. ಮೂಲಭೂತವಾದ ಸೌಕರ್ಯ ಭೂಮಿನ ಕೊಡಾಕ್ತಾ ಇರಲಿಲ್ಲ ನೀವು. ಇನ್ನು ಮುಂದೆ ಬರ್ರಿ ಅಂತ ಎಲ್ಲಿ ಬರ್ತಾರೆ SC ST ಜನಾಂಗದವರು, ಹಿಂದುಳಿದ ಜನಾಂಗದವರು? ಸರ್ಕಾರಕ್ಕೆ ಈ ಮೂಲಕ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ತಾವು ಮನವಿ ಮಾಡೋದಾದ್ರೆ? ಸರ್ಕಾರಕ್ಕೆ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಮನವಿ ಮಾಡೋದು ಏನಂದ್ರೆ ನಾ ಹೇಳ್ತೀನಿ, ದಲಿತರೇ ಬರೀ ಮುಂದೆ ಬರ್ರಿ ಅಂತ ತ್ಯಾಪೆ ಹಚ್ಚೋ ಕೆಲಸ ಮಾಡಬೇಡ್ರಿ. ಸುಮ್ಮನೆ ಕುಂತಾರ ದಲಿತ, ಸುಮ್ಮನೆ ಕುಂತಾರ ಅಂತಂದು ನೀವು ಸುಮ್ಮನೆ ಕುಂದ್ರಾಕ ಹೋಗ್ಬೇಡ್ರಿ. ತಲೆ ಕೆಟ್ರಂದ್ರೆ ಹೇಳ್ತೀನಿ ನೋಡ್ರಿ, ಯಾರಲ್ಲಿ ಒಬ್ಬ ಮನುಷ್ಯ ಎಲ್ಲಿವರೆಗೆ ತಡ್ಕೊಂತಾನೆ ಅಲ್ಲಿವರೆಗೆ ತಡ್ಕೊಂತಾನೆ. ಹಸಿವು ಎಲ್ಲಿ ಹೋಗುತ್ತೆ ಅಲ್ಲಿ ಮಾಡಿ ತಡ್ಕೊಂತಾರೆ. ಮಿಕ್ಕಿ ಬಂದಂದ್ರೆ ಈ ದಲಿತ ಸಂಘಟನೆಗಳ ಪವರ್ ಏನು ಅನ್ನೋದು ತೋರಿಸ್ಬೇಕಾಗತ್ತೆ. ದಲಿತರು ಏನು ಹೊಲಗಳನ್ನು ಕಿತ್ಕೊಳಕತ್ರ ಅಂತಂದ್ರೆ ನಾವು ದಲಿತರು ಏನು ಅನ್ನೋದು ಸರ್ಕಾರಕ್ಕೆ ತೋರಿಸ್ತೀವಿ. ಮುಂದೆ ಬರೋ ಚುನಾವಣೆಯೊಳಗೆ ದಲಿತ ಪವರ್ ಏನು ಅನ್ನೋದು ನಾವು ತೋರಿಸ್ತೀವಿ.